ಏಲಿ ಏಲಿ ಲಮಾ ಸಬಕ್ತಾನಿ. ಮತ್ತಾಯ 27:46. ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಯೇಸು ಮಹಾಧ್ವನಿಯಿಂದ ಕೂಗಿದನು. ಕ್ರೂಜಿತನಾದ ಕ್ರಿಸ್ತನು ಗಾಢಾಂಧಕಾರದ ಸಮಯದಲ್ಲಿ ಮಹಾಧ್ವನಿಯಿಂದ ಕೂಗಿದ ಈ ಪ್ರಶ್ನೆಯನ್ನು ಮತ್ತಾಯ 27:46 ದಾಖಲಿಸಲಾಗಿದೆ. ಅನೇಕ ತಾಸುಗಳ ಶ್ರಮೆ ಸಂಕಟಪಟ್ಟ ನಂತರ ಮಾನವರ ಈ ಪ್ರಶ್ನೆ ಯೇಸುವಿನ ಬಾಯಿಯಲ್ಲಿ ನುಡಿಯಲ್ಪಟ್ಟಿತು. ಯೇಸುವಿಗೆ ಅಪಹಾಸ್ಯ, ನಿಂದೆ ಮಾಡಲಾಯಿತು, ಹೊಡೆಯಲಾಯಿತು, ಮುಳ್ಳಿನ ಕಿರೀಟ ಇಡಲಾಯಿತು, ಕ್ರೂಜೆಯಲ್ಲಿ ಮೊಳೆಗಳಿಂದ ಜಡೆಯಲಾಯಿತು. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಆಗ ಯೇಸು ಪ್ರವಾದನೆಯ ಮಾತು ನೆರವೇರುವಂತೆ ಕೀರ್ತನೆ 22:1 ನುಡಿಯಲು ನೋವಿನಿಂದ ಧ್ವನಿ ಎತ್ತಿ ಮಾತಾಡಿದ. ಆದರೆ ಯಾಕೆ ದೇವರ ಮಗನು ಈ ನುಡಿಯನ್ನು ನುಡಿದನು? ಆ ಸಮಯದಲ್ಲಿ ಯೇಸು ಜಗತ್ತಿನ ಪಾಪದ ಭಾರವನ್ನು ಹೊತ್ತುಕೊಂಡಿದ್ದನು. ನಮ್ಮ ಅಪರಾಧ, ಅವಮಾನ, ಬಂಡಾಯವನ್ನೆಲ್ಲ ಪಾಪವನ್ನೇ ಅರಿಯದ ನಿರಪರಾಧಿ ಯೇಸು ಹೊತ್ತುಕೊಂಡನು. ಕ್ರೂಜೆಯು ಪಾಪದ ಘೋರತೆಯನ್ನು ತೋರಿಸುತ್ತದೆ. ಅದೇ ಸಮಯದಲ್ಲಿ ದೇವರ ಅಗಾಧವಾದ ಅಮಿತ ಪ್ರೀತಿಯನ್ನು ತೋರಿಸುತ್ತದೆ. ಇದೊಂದು ನಿರಾಶೆಯ ಧ್ವನಿ ಅಲ್ಲ, ವಿಶ್ವಾಸದ, ನಂಬಿಕೆಯ ಕೂಗು. ಅಂತಹ ಭಯಂಕರ ಯಾತ್ರೆಯಲ್ಲಿಯೂ ಯೇಸು ನನ್ನ ದೇವರೇ ಎಂದು ಕರೆದನು. ಅಗಾಧ ಕತ್ತಲೆಯ ನಡುವೆ ಆತನು ತನ್ನ ತಂದೆಯನ್ನೇ ಅವಲಂಬಿತನಾಗಿದ್ದನು. ಈ ಶ್ರಮವಾರಗಳಲ್ಲಿ ಅನೇಕ ಜನರು ತಾವು ಅನೇಕ ಸನ್ನಿವೇಶಗಳಲ್ಲಿ ದೇವರಿಂದ ಕೈಬಿಡಲ್ಪಟ್ಟಿದ್ದೇವೆ, ಉತ್ತರವಿಲ್ಲದ ಪ್ರಾರ್ಥನೆಯಿಂದ ಸಂಕಟಕ್ಕೆ ಒಳಗಾಗಿದ್ದೇವೆ ಎಂದು ಹೇಳುತ್ತಾರೆ. ಅಂತಹ ಕ್ಷಣದಲ್ಲಿ ನಾವು ಕೂಡ ಕರ್ತನೇ ನೀನು ಎಲ್ಲಿದ್ದಿ ಎಂದು ಪಿಸುಗುಡುತ್ತೇವೆ. ಕ್ರೂಜೆಯು ನಮಗೆ ಸರಿಯಾದ ಒಂದು ಉತ್ತರವನ್ನು ಕೊಡುತ್ತದೆ. ನಮ್ಮ ಅತಿ ಒಂಟಿತನದ ಆಳಕ್ಕೆ ಯೇಸು ಪ್ರವೇಶಿಸಿದ್ದರಿಂದ ನಾವು ಎಂದಿಗೂ ಕೈಬಿಡಲ್ಪಡುವುದಿಲ್ಲ. ಯಾಕಂದ್ರೆ ನಮ್ಮ ಸ್ಥಾನದಲ್ಲಿ ಆತನು ಕೈಬಿಡಲ್ಪಟ್ಟನು, ನಮ್ಮ ಕೈ ಹಿಡಿಯಲು ಆತನು ಕೈ ಬಿಡಲ್ಪಟ್ಟನು. ನಾವು ದೇವರಿಂದ ನಿತ್ಯ ಕಾಲಕ್ಕೆ ಅಂಗೀಕರಿಸಲ್ಪಟ್ಟೆವು. ಯಾವಾಗ ಜೀವನ ಕತ್ತಲುಮಯವಾಗಿದೆ ಎಂಬ ಭಾವನೆ ಬರುತ್ತದೆಯೋ ಆಗ ನಮ್ಮ ಕರ್ತನ ಶಿಲುಬೆ ನೋಡೋಣ. ಯೇಸುವಿನ ಕೂಗು ದೇವರು ನಮ್ಮ ನೋವುಗಳನ್ನು ಕ್ರಿಸ್ತನಲ್ಲಿ ಅರ್ಥ ಮಾಡಿಕೊಳ್ಳುತ್ತಾನೆ ಎಂಬುದನ್ನು ತಿಳಿಸುತ್ತದೆ. ಆತನ ಪ್ರಸನ್ನತೆ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗದು. ಆತನ ಮೌನಭರಿತ ಕ್ಷಮೆ ಸಂಕಟದಲ್ಲಿ ನಾವು ನಂಬಿಕೆಯಿಂದ ಇನ್ನೂ ಕೂಡ ಸದಾ ನಮ್ಮ ದೇವರೇ ಎಂದು ಕೂಗಿಕೊಳ್ಳಬಹುದಾಗಿದೆ. ಶಿಲುಬೆಯಲ್ಲಿ ಯೇಸು ನುಡಿದ 7 ನುಡಿಗಳಲ್ಲಿ ಇದು ಮಧ್ಯದ ಮಾತು. ನಮ್ಮ ಜೀವನದ ನಡುವೆ ಬರುವ ಸಂಕಟಗಳ ಅನುಭವದ ನಡುವೆ ಈ ನುಡಿ ನಮಗೆ ಜೀವಾಧಾರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.